ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಅಮೃತ ಮೇಡಮ್ ಇದ್ದಾರೆ. ಲವ್ ಮಾಕ್ಟೈಲ್ 3 ಸಿನಿಮಾದ ಟ್ರೈಲರ್ ಲಾಂಚಲ್ಲಿ ಇದ್ದೀವಿ. ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸು, 10 ವರ್ಷ ಕಂಪ್ಲೀಟ್ ಮಾಡಿದ್ದೀರಾ. ಒಂದು ಫೋಟೋ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಅದು 10 ವರ್ಷ ಹೆಂಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಲವ್ ಮಾಕ್ಟೈಲಿಂದನೇ ಸ್ಟಾರ್ಟ್ ಆಗಿರೋದು. ಅದಕ್ಕೂ ಮುಂಚೆ ಒಂದೆರಡು ಸಿನಿಮಾಗಳನ್ನ ಮಾಡಿದ್ದೆ, ಬಟ್ ನನಗೆ ಹೆಸರು ತಂದುಕೊಟ್ಟಿದ್ದ ಸಿನಿಮಾ ಲವ್ ಮಾಕ್ಟೈಲ್ ಮತ್ತು ಎಲ್ಲರೂ ಪ್ರೀತಿ. 10 ವರ್ಷ ಆ್ಯಕ್ಚುಲಿ ಒಂಥರ ಡಾರ್ಲಿಂಗ್ ಕೃಷ್ಣ ಕಾಲ್ ಮಾಡಿ ಹೇಳಿದ್ರು, ಹಿರಿಯ ನಟಿಯಾದ ಅಮೃತ ಅಯ್ಯಂಗಾರ್ ಅವರಿಗೆ ಅಭಿನಂದನೆಗಳು ಅಂತ. ಒಂಥರ ಹಿರಿಯ ನಟಿ ಫೀಲ್ಸ್ ಬರ್ತಾ ಇದೆ ಆ್ಯಕ್ಚುಲಿ ನನಗೆ. ಥ್ಯಾಂಕ್ ಯು ಸೋ ಮಚ್. 10 ವರ್ಷ ಅನ್ನೋದು ಹೀರೋಯಿನ್ಸ್ ಎಸ್ಪೆಷಲಿ ತುಂಬ ದೊಡ್ಡ ವಿಷಯ ಮೇಡಮ್. 10, 15, 20 ದಾಟೋದು ತುಂಬ ಕಮ್ಮಿ. 10 ಆ ಥರ ಆಗಿರೋದ್ರಿಂದ 10 ತುಂಬ ದೊಡ್ಡ ನಂಬರು. ನಿಮ್ಗೆ ಅನ್ಕೊಂಡಿದ್ರ ಮುಂಚೆ ನಾನು 10 ವರ್ಷ ಇರಬೇಕು ಅಥವಾ ಇರ್ತೀನಿ ಅನ್ನೋದೊಂದು ಅಂದಾಜಿತ್ತ? ಇಂಡಸ್ಟ್ರಿಗೆ ಬರ್ತೀನಿ ಅಂತಲೇ ಗೊತ್ತಿರಲಿಲ್ಲ ನನಗೆ ಫಸ್ಟ್ ಆಫ್ ಆಲು. ಸೊ 10 ವರ್ಷ ತುಂಬ ದೊಡ್ಡ ಮಾತು. ಅಂದರೆ ಅಲ್ಲಿ ತನಕ ನಾನು ಬಂದಿರೋದನ್ನೇ ನನ್ನ ಜರ್ನಿ. ನನಗಿನ್ನೂ ಐ ಥಿಂಕ್ ನಾನು ಮಾಡಿರೋಂತಹ ಪಾತ್ರಗಳು, ಬೇರೆ ಬೇರೆ ಪಾತ್ರಗಳನ್ನ ನಮ್ಮ ಕನ್ನಡಿಗರು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿರೋದಕ್ಕೆ ನಾನು ಇಲ್ಲಿ ತನಕ ಬಂದಿರೋದಕ್ಕೆ ಸಾಧ್ಯ ಆಗಿರೋದು. ಬಟ್ ಖಂಡಿತ ನಾನು 10 ವರ್ಷ ಬರ್ತೀನಿ. ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ 10 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಂಗೆ ಅದು ಒಂದು ಡೆಕೇಡ್. ಅಂದರೆ 10 ವರ್ಷ ಅಂದರೆ ಒಂದು ಡೆಕೇಡ್ ಕಂಪ್ಲೀಟ್ ಮಾಡಿರೋದು ಹೀರೋಯಿನ್ಸಿಗೆ ಎಸ್ಪೆಷಲಿ ಈಸಿ ಇಲ್ಲ. ಸೊ ನನಗೂ ಈಸಿಯಾಗಿರಲಿಲ್ಲ ಜರ್ನಿ. ಇನ್ನೂ 15-20 ಸೆಲೆಬ್ರೇಟ್ ಮಾಡ್ತಾನೆ ಇರಬೇಕು ಅನ್ನೋ ಆಸೆ ಇದೆ. ಒಂದು ಪೋಸ್ಟ್ ಹಾಕಿ ನಮಗೆಲ್ಲ ಹೇಳಿದ್ರಿ, ಈ ಥರ ನಾನು ಬಂದು 10 ವರ್ಷ ಆಯಿತು ಅಂತ. ಅವತ್ತಿನ ದಿನ ಏನಾದ್ರು ಸೆಲೆಬ್ರೇಟ್ ಮಾಡಿದ್ರಾ ಅಥವಾ ಯಾರು ಕಾಲ್ ಮಾಡಿದ್ರಾ ನಿಮಗೆ, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋ ಹೀರೋಗಳು ಹೀರೋಯಿನ್ಗಳು ಆ ಥರ? ಎಲ್ಲರೂ ಕಾಲ್ ಮಾಡಿದರು, ಎಲ್ಲರೂ ವಿಶ್ ಮಾಡಿದ್ರು, ಎಲ್ಲರೂ ಸ್ಟೇಟಸಿಗೆ ಹಾಕ್ಕೊಂಡಿದ್ರು, ಎಲ್ಲರೂ ಮೆನ್ಷನ್ ಮಾಡಿದರು. ಒಂದಿಷ್ಟು ಜನ ಫ್ಯಾನ್ಸ್ಗಳು ಬಂದಿದ್ದರು. ಅದು ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಏನು ವಾಪಸ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡದೆ ಕೊಡೋಂಥ ಪ್ರೀತಿ, ನಮ್ಮ ಆರ್ಟಿಸ್ಟ್ಗಳಿಗೆ ಕೊಡೋಂಥದ್ದು ಪ್ರೀತಿ. ಅದಕ್ಕೆ ತುಂಬ ಫಾರ್ಚುನೇಟ್ ಆಗಿದ್ದೀನಿ. ನಿಮ್ಮ ಕೆರಿಯರಲ್ಲಿ ರಮ್ಯಾ ಮೇಡಮ್ಮು ಒಂಥರ ಇನ್ಸ್ಪೈರು ನಿಮಗೆ. ನೀವು ಅವ್ರನ್ನ ತುಂಬ ಇಷ್ಟಪಡ್ತೀರಾ, ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಈ ಥರ ಇದೆ. ಸೊ ಅವ್ರೇನಾದರೂ ಕಾಲ್ ಮಾಡಿದ್ರಾ 10 ವರ್ಷದಾಗ? ಅಥವಾ ನಾನು ಈ ರೀಸೆಂಟಾಗಿ ಮಾತಾಡಿಲ್ಲ. ಅಂದರೆ ನಾನು ಒಂದು ನಾನು 10 ವರ್ಷದ ಮುಂಚೆ ಪೋಸ್ಟ್ ಮುಂಚೆ ನಾನು ಮಾತಾಡಿದ್ದೆ ಅವ್ರ ಜೊತೆ. ಬಟ್ ಅದು ಪೋಸ್ಟ್ ನೋಡಿ ಅದನ್ನು ಲೈಕ್ ಮಾಡಿ ಅವರು ಅದು ಲೈಕ್ ಮಾಡಿದ್ದು ನನಗೆ ಸಖತ್ ಖುಷಿ ಆಯಿತು. ಬಟ್ ಅವ್ರು ಇವಾಗ ಬ್ಯುಸಿ ಇದ್ದಾರೆ, ಅವರಿಲ್ಲ ಇಲ್ಲಿ ಈ ದೇಶದಲ್ಲಿಲ್ಲ. ಬಟ್ ಪ್ರತಿ ಸಲ ಏನೇ ಆದರೂ, ಯಾವುದೇ ಸಿನಿಮಾ ಆದರೂ ಅಮ್ಮು ಒಳ್ಳೆಯದಾಗಲಿ ಅನ್ನೋದು ಒಂದು ಮೆಸೇಜ್ ಅವ್ರ ಕಡೆಯಿಂದ ಯಾವಾಗಲೂ ಇರುತ್ತೆ. ಆ್ಯಂಡ್ ಅದಕ್ಕೆ ಅವ್ರ ಕ್ವೀನ್ ಆಗಿರೋದು. ಇವತ್ತು ಲವ್ ಮಾಕ್ಟೈಲ್ ಸಿನಿಮಾ ಟ್ರೈಲರ್ ಲಾಂಚಲ್ಲಿ ಇದ್ದೀವಿ 3. ಸೊ ನಿಮ್ಗೆ ಹೇಳಿದ್ರೆ ಏನಾದ್ರು 3 ಮಾಡ್ತೀವಿ ಅಂತ ನಿಮ್ಗೆ ಯಾವಾಗ ವಿಷಯ ಗೊತ್ತಾಯ್ತು ಆ್ಯಕ್ಚುಲಿ? ಆಮೇಲೆ 3ಯಲ್ಲಿ ಇರುತ್ತಾ ಜೋ ಕ್ಯಾರೆಕ್ಟ್ರು? ಟ್ರೈಲರಲ್ಲಿ ನೋಡಿದ್ರಲ್ಲ, ಹಾಯ್ ಎಂದಿದ್ದು. ಸೊ ಇರ್ತೀನಿ, ಅಷ್ಟು ತೋರಿಸಿದ್ದಾರೆ ಅಂದರೆ ಹೇಳ್ಬೋದು ಅನ್ಸುತ್ತೆ. ಖಂಡಿತ ಇರ್ತೀನಿ ಲವ್ ಮಾಕ್ಟೈಲ್ 3ಲಿ. ಅದು ಒಂದು ಈಗ ಪ್ರತಿ ಸಲ ಈ ಇಂಗ್ಲೀಷ್ ವೆಬ್ ಸೀರೀಸಲ್ಲೆಲ್ಲ ಅವರೆಲ್ಲ ಒಂದೊಂದೇ ಒಟ್ಟೊಟ್ಟಿಗೆ ಒಂದೊಂದೇ ಟೀಮ್ ಟ್ರಾವೆಲ್ ಮಾಡ್ತಾ ಅವ್ರು ಬೆಳೆದಿರೋದನ್ನ ಹಾಗೆ ಸೀರೀಸಲ್ಲಿ ನೋಡ್ತೀವಲ್ಲ, ಹಾಗೆ ಲವ್ ಮಾಕ್ಟೈಲಲ್ಲಿ ನಾವೆಲ್ಲರೂ ಗ್ರೋತು ಇದೆ. ಅವ್ರು ಹೇಳಿದ್ರು, ಒಬ್ಬರು ಮದುವೆ ಆಯಿತು, ಒಬ್ಬರು ಮಗು ಆಯಿತು ಪ್ರತಿ ಸೀಸನಲ್ಲೂ ಅಂತ. ಐ ಥಿಂಕ್ ನನ್ನ ಜರ್ನಿಲೂ ಎಷ್ಟೆಷ್ಟು ಪಾತ್ರಗಳು, ಎಷ್ಟೆಷ್ಟು ಸಿನಿಮಾಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಲವ್ ಮಾಕ್ಟೈಲ್ 3ಲಿ ಇದ್ದೀನಿ. ಜೋ ಹಳೆ ಜೋ ಥರ ಇಲ್ಲ, ಬೇರೆ ಜೋ ಆಗಿದ್ದಾಳೆ ನೋಡಿ. ಆ ದಿನ ಖುಷಿಯಾಗಿಡೋಕ್ಕೆ ಬಿಡಲ್ಲ. ಅವ್ನು ಯಾವಾಗ ಖುಷಿಯಾಗಿರ್ತಾನೆ ಅವಾಗ ಜೋ ಎಂಟ್ರಿ ಆಗಿಬಿಡ್ತಾಳಲ್ಲ. ಇಲ್ಲ, ಜೋನ ಆಕ್ಸೆಪ್ಟ್ ಮಾಡಾಯ್ತಲ್ಲ ಲವ್ ಮಾಕ್ಟೈಲ್ 2ಲೇ. ಸೊ 3 ಅಷ್ಟೊಂದೇನು ಕೊಡಲ್ಲ. ಫಸ್ಟಲ್ಲೇ ಮುಗಿಸ್ಬಿಟ್ಟಿದ್ದೀನಿ, ಕೊಟ್ಲೆ ಎಲ್ಲ 2, 3 ಕೊಡಲ್ಲ.